ನಾನು ನಿಮ್ಮವನು ನಿಮ್ಮ ಮನೆ ಮಗನು. RCB ಮ್ಯಾಚ್ ಸೋತಿದ್ದು, ಈ ಕಡೆ ನಂದು ಯೂಟ್ಯೂಬ್ ಹೋಗಿದ್ದು ಎಲ್ಲ ಅಟ್ ಎ ಟೈಮ್ ಬಂದ್ಬಿಡ್ತು ಗೈಸ್. ಏನಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮ್ಯಾಚ್ ವ್ಲಾಗ್ಸ್ನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸ್ಟೇಡಿಯಮಲ್ಲಿ ವ್ಲಾಗ್ ಮಾಡಬಾರ್ದು, ಸ್ಟೇಡಿಯಮ್ಮೇ ತೋರಿಸ್ಬಾರ್ದು ಅಂದರೆ ಹೆಂಗೆ ಸಾಧ್ಯ ಹೇಳಿ? ನಾವು ಎಂಜಾಯ್ ಮಾಡೋದು, ನಾವು ಅಷ್ಟು ಉರ್ಸೋದು ಎಲ್ಲನೂ ತೋರಿಸದೇ ಇರೋಕ್ಕೆ ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೇನಾದರೂ ಒಂದು ಫಿಗರ್ ಔಟ್ ಮಾಡ್ತೀನಿ ಏನು ಮಾಡ್ಬೋದು ಅಂತೇಳಿ. ಅದಕ್ಕೋಸ್ಕರ ಈ ಚಾನಲ್ನ ಮಾಡಿರೋವಂಥದ್ದು. ಈ ಚಾನಲ್ ಹೋದ್ರೋಯ್ತು, ಕಾಪಿರೈಟ್ ಬಂದ್ರೋಯ್ತು, ಇನ್ನೊಂದು ಚಾನಲ್ ಮಾಡ್ತಾ ಇರ್ತೀನಿ, ಲಿಂಕ್ ಆಗ್ತಾ ಇರ್ತೀನಿ, ನೋಡ್ತಾ ಇರಿ. ಎಲ್ಲಿ ಗಂಟ ಇರ್ತೈತೆ ಅಲ್ಲಿ ಗಂಟ ನೋಡೋಣ. ಆ್ಯಂಡ್ ಈ ಚಾನಲ್ನಲ್ಲೂ ಒಂದು ಸರಿ CSK ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾಗುತ್ತೋ ಎತ್ತೋ ಗೊತ್ತಿಲ್ಲ, ಯಾಕಂದರೆ ಆ ವ್ಲಾಗ್ ಅಷ್ಟು ಜನ ಕೇಳ್ತಿದ್ದಾರೆ, ಆ ರೇಂಜ್ಗಿದೆ ಆ ವ್ಲಾಗು. ನನಗೆ ತುಂಬ ಇಷ್ಟ ಆಗಿದೆ ಪರ್ಸ್ನಲ್ಲಾಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಮಗನ್ನ ಯಾವತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತೇಳಿ. ಹೊಸ ಚಾನಲ್ನ ಮಿಸ್ ಮಾಡದೆ 100% ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಸ್ಟೇಡಿಯಂ ಒಳಗಡೆಯಿಂದ ಟಿಕೆಟ್ ಬಂತು, ಬನ್ನಿ ಹೋಗೋಣ. ಸಿಕ್ಕ ಅವಡೆ ಕ್ರೌಡ್ ಇದೆ. ನಾನು ನಮ್ಮ ಹುಡುಗನಿಗೋಸ್ಕರ ಕಾಯಬೇಕಾದ್ರೆ ನನಗೆ ಸಿಕ್ಕಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಗೊಂಬೆ ಮ್ಯಾನ್ ನೋಡಿ. ಆದರೂ ಇವ್ರಿಗೆ ಹ್ಯಾಟ್ಸ್ ಆಫ್ ಗೈಸ್, ಇವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಎಲ್ಲ ಮ್ಯಾಚ್ಗೂ ಇದೇ ಬಟ್ಟೆ ಹಾಕೊಂಡು ಹೋಗ್ತಾರೆ. ಅದು ಎಷ್ಟು ಶಕೆ ಇರುತ್ತೆ ಒಳಗಡೆ ಅಂತ ಹೇಳಿದ್ರೆ ಅದು ನನಗೆ ಗೊತ್ತು ಆ ಪರಿಸ್ಥಿತಿ. ಇಷ್ಟೋ ತನಕ ಮಾತಾಡ್ತಾ ಇದ್ವಿ, ನಾವು ಇನ್ನೊಂದು ಚಾನಲ್ ಇಂಟರ್ವ್ಯೂ ಕೂಡ ಕೊಟ್ವಿ. ಬ್ರೋ ಹೇಳಿ, ಆವಾಗಲೇ ಶಬರಿಮಲೆ ಹೇಳಿದ್ರಲ್ಲ, ತೆಗೆದುಬಿಟ್ಟು ಹೇಳಿ, ಮುಖ ತೋರಿಸಿ ಪಾಪ ಜನಕ್ಕೆ. ಮೇಲ್ಗಡೆ ಕಪ್ಪು ಗೊಂಬೆ ಬಿಟ್ಟು ಈ ಸತಿ RCB ಗೆದ್ದ ತಕ್ಷಣ ಮುಖ ತೋರಿಸ್ತೀನಿ ಸರ್, ಅದಕ್ಕೆ ಕಾಯ್ತಾ ಇದ್ದೀನಿ. ನನಗೂ ಉಸಿರಾಡ್ತಿಲ್ಲ. ಓಕೆ, ಆ್ಯಕ್ಚುಲಿ ನಮ್ಮನ್ನ ತಮಿಳ್ನಾಡಲ್ಲಿ ಒಂದು ಸಿಂಪಲ್ ಆಗಿ ಒಂದು ರೇಗಿಸ್ತಾ ಇದ್ರು. இந்த வருஷம் நீங்க குருசாமி ஆயிட்டீங்க, இந்த வருஷம் குருசாமಿ ಆಯ್ಟಿಂಗೆ. ನಾಗ ಗುರುಸ್ವಾಮಿ ಆಯ್ತು ಅಂತಾನೆ ಹೇಳ್ಬಿಟ್ಟು ಬಂದೆ. ಏನಂದ್ರೆ 18ನೇ ವರ್ಷ ಶಬರಿಮಲೆಗೆ ಹೋಗಿರೋರು ಗುರುಸ್ವಾಮಿ ಅಂತ ಅರ್ಥ. ನಾವು ಈ ವರ್ಷ 18ನೇ ವರ್ಷ ಆಡ್ತಾ ಇದ್ವಿ, ನಾವು ಆಲ್ರೆಡಿ ಗುರುಸ್ವಾಮಿ ಆಗ್ಬಿಟ್ಟಿದ್ವಿ. ಈ ಸಲ ಕಪ್ ಗೆದ್ದ ಮೇಲೆ ಇದೇ ಈ ಕಪ್ನ ತಗೊಂಡು ಶಬರಿಮಲೆ 18 ಮೆಟ್ಲು ಹತ್ತೀನಿ. ಅದನ್ನೇ ಚೆನ್ನೈಯಲ್ಲಿ ಒಬ್ಬರು ಮೀಡಿಯಾವನ್ನು ಗೆಲ್ಬಿಟ್ಟು ಬಂದಿದ್ದೀನಿ. ನಮ್ಮ ಸುಜಿತ್ ಬ್ರೋಗೂ ಅದನ್ನೇ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಸುಜಿತ್ ಬ್ರೋ ಫಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ ಕಾಲು ಇಡ್ಸಿದ್ದೆ ಇವರೇ. ಇವತ್ತು ಗೊಂಬೆ ಮೇಲೆ ಬೆಳೀತಾ ಇದ್ದೇನೆಂದ್ರೆ ಅದರಲ್ಲಿ 50% ಸುಜಿತ್ ಬ್ರೋ ಸಪೋರ್ಟ್. ಯಾಕಂದ್ರೆ ಎವ್ರಿ ಮ್ಯಾಚ್ ಅಲ್ಲಿ ನಮ್ಗೆ ಸಪೋರ್ಟ್ ಕೊಡ್ತಾರೆ ಅವರು. ಎವ್ರಿ ಮ್ಯಾಚ್ ಅಲ್ಲಿ ಇವ್ರು ಸಿಗ್ತಾರೆ ನಂಗೆ. ಅದೇನಾದ್ರೂ ಆಗ್ಲಿ ಕಾಲಕ್ರಮೇಣ ಇವ್ರು ಸಿಗ್ತಾರೆ. ಅದಕ್ಕೋಸ್ಕರ ಅಷ್ಟೇ 100% ನಮ್ ಮೋಟೋ ಒಂದೇ, RCB ಗೆಲ್ಬೇಕು ಅನ್ನೋದಷ್ಟೇ. ನಾವಿಬ್ರು ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಮ್ಯಾಚ್ ಇಂಡಿಯಾ ಫುಲ್ ಸುತ್ತಾಡ್ತೀವಲ್ಲ, ಅದಕ್ಕೆ ಸಿಗ್ಬಿಡ್ತಾ ಇರ್ತೀವಿ. ನೋಡೋಣ ಬನ್ನಿ, ಈ ಸರಿ ಅಂತೂ 100% ಗೆಲ್ತಾರೆ ಗೈಸ್. ಕೀಪ್ ವೈಟಿಂಗ್. ಬನ್ನಿ, ಇವತ್ತಿನ ಮ್ಯಾಚ್ ಯಾವ ತರ ಇರುತ್ತೆ ತೋರಿಸ್ತೀವಿ. ಜೈ RCB ಗೈಸ್. ಸ್ಟೇಡಿಯಂ ಆಚೆ ಕಾಯದೇ ಆಗೋಯ್ತು. ನಾನು ಬಂದಾಗೆಲ್ಲ ಬೇಗ ಬರ್ತೀನಿ, ಆದ್ರೆ ಸ್ಟೇಡಿಯಂ ಆಚೆ ಕಾಯ್ತಾ ಇರ್ತೀನಿ. ಇವಾಗ GT ಬಸ್ ಬರ್ತಾ ಇದೆ ನೋಡಿ. GT ಬಸ್ಗೆ ಹಿಂಗೆ RCB ಬಸ್ ಬಂದ್ರೆ ಸ್ಟಿಕ್ಕರ್ ಹಾಕಿರಲ್ವಾ? ಗೈಸ್, ಒಂದು ಬಸ್ ನೋಡಕ್ಕೆ ಎಷ್ಟು ಜನ ನೂಕಾಟ ನೋಡಿ. ಗೈಸ್, ನನ್ನ ಜೀವನದಲ್ಲಿ ದೊಡ್ಡಪ್ಪನ್ ಬಿಟ್ಟು ಇನ್ನೊಬ್ರು ಕಾಯ್ದಿರೋರು ಅಂದ್ರೆ ಈ ಪುಣ್ಯಾತ್ಮರೇ. 2.5 ಅವರ್ ಕಾಯ್ಸೋರು ಗೈಸ್. ನಿಜವಾಗ್ಲೂ 2.5 ಅವರ್ ಕಾಯ್ಸಿರೋದು ನನ್ನ. 4 ಗಂಟೆಗೆ ಬಂದಿದ್ದು, ಇವಾಗ 6:20, 2 ಅವರ್ 20 ನಿಮಿಷ ಕಾಯ್ಸೋರು ನನ್ನ. ವೈಟ್ ಫೀಲ್ಡ್ ಟ್ರಾಫಿಕ್ ಅಂತೆ. ಸೊ ಅವ್ರಿಗೂ ಟಿಕೆಟ್ ಕೊಟ್ಟು H ಸ್ಟ್ಯಾಂಡ್ ಹತ್ರ ಕಳಿಸ್ತಾ ಇದ್ದೀನಿ. ನಾನು P1 ಆನೆಕ್ಸ್ ಅಲ್ಲಿ ಇದ್ದೀನಿ. ಸೊ ನೋಡೋಣ ಇರಿ ಇವತ್ತಿನ ಮ್ಯಾಚ್ ಯಾವ ತರ ಆಗುತ್ತೆ ಅಂತೇಳಿ. ಗೈಸ್, ಇವರು GT ಸಪೋರ್ಟ್ ಮಾಡ್ತಾರಂತೆ, ಅದಕ್ಕೋಸ್ಕರ ನಮ್ಮ ಸ್ಟ್ಯಾಂಡಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈ ಕಡೆ ತಿರುಗಿ. ಗೈಸ್, ಒಬ್ಬೊಬ್ರು ಇರ್ತಾರೆ RCB ಜರ್ಸಿ ಹಾಕೊಂಡು ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರು. ಅದು ಇವರೇ ತುಂಬಾ ದಿನ ಆದ್ಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಏನ್ ಮಾಡಕ್ಕಾಗಲ್ಲ ಗೈಸ್. 4 ಗಂಟೆಗೆ ಸ್ಟೇಡಿಯಂ ಹತ್ರ ಬಂದಿದ್ದು, ಅದ್ರ ಒಳಗಡೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗ್ಬಿಟ್ಟಿದೆ ಟೈಮು. ಇದು P1 ಆನೆಕ್ಸ್ ಸ್ಟ್ಯಾಂಡು. ಆ್ಯಂಡ್ ಇಲ್ಲಿ ಹಾಸ್ಪಿಟಾಲಿಟಿ ನೋಡಿ, ಫುಡ್ ಕೂಪನ್ ಕೂಡ ಕೊಟ್ಟಿದ್ದಾರೆ ನಮಗೆ ಅಂತ. ವ್ಲಾಗಲ್ಲಿ ಇವರು ಸ್ವಲ್ಪ ಬರ್ಬೇಕಂತ ಗೈಸ್. ಗೈಸ್, ಮ್ಯಾಚ್ ಶುರು ಆಗೋಕ್ಕೂ ಮುಂಚೆ ಒಂದು ಕ್ವಿಕ್ ಸೆಷನ್ ಮಾಡ್ತಾ ಇದ್ದೀವಿ. ಸೆಷನ್ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿರೋ ನಾನ್ ಕನ್ನಡಿಗರ್ಸ್ಗೆ ಕನ್ನಡ ಕಲಿಸಿ ಹೆಂಗಿದೆ ಹೇಳಿ, ಕ್ರೇಜಿ ಅಲ್ಲ. ಆ್ಯಂಡ್ ನೋಡಿ, ಅವ್ರಿಗೆ ಎಲ್ಲ
ಅದು RCB ಇಂದಾನೆ ಜಿಲೇಬಿ. ಅದು ತಿನ್ಕೊಂಡು ಸ್ವೀಟ್ ತಿನ್ಕೊಂಡು ಕನ್ನಡ ಕಲೀರಿ ಅಂತ ಹೇಳಿ ನೋಡಿ ಏನು ಮಸ್ತಾಗಿದೆ. ಲರ್ನ್ ದ ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ವಿತ್ ದ ಸ್ವೀಟೆಸ್ಟ್ ಡೆಸರ್ಟ್. ಹೆಂಗಿದೆ RCB ಜಿಲೇಬಿ. ಒಂದು ಸ್ವೀಟ್ ತಿನ್ನೋಣ ಇರಿ. ಬೆಂಕಿ ಅಂತ ಇತ್ತು, ಯು ಗೆಸ್ಡ್ ಇಟ್ ರೈಟ್ ಆ್ಯಕ್ಚುಲಿ. RCB ಇಸ್ ಬೆಂಕಿ, ದಟ್ ಮೀನ್ಸ್ ಫೈರ್. I'll take one bit. Yeah, I'm having your ಬೆಂಕಿ. Guys, ನಮ್ಮ ಸೇಲ್ಸ್ಮ್ಯಾನ್ ಪವನ್ಗೆ ವೆಲ್ಕಮ್. ಸೇಲ್ಸ್ಮ್ಯಾನ್ ಇಡ್ಲಿ ಗುರು. ಗೈಸ್ ಇದೆಲ್ಲ ನಾನ್ ಕನ್ನಡಿಗಾಸ್ಗೆ, ಕನ್ನಡ ಬರ್ದೇ ಇರೋರಿಗೆ ಕನ್ನಡ ಕಲ್ಸಕ್ಕೆ ಅಂತ ಇಟ್ಟಿರೋದು. ಅಲ್ಲ ಜಿಲೇಬಿ ಕಾಸ್ಟ್ ಅಂತ ಬಾಕ್ಸ್ ಕಾಸ್ಟ್ ಜಾಸ್ತಿ ಇದೆ. ಆದ್ರೂ ಗ್ರೇಟ್ ಇನಿಷಿಯೇಟಿವ್ ಬ್ರೋ, ಹ್ಯಾಟ್ಸ್ ಆಫ್. ಐ ಲೈಕ್ ದಿಸ್. ನೋಡಿ ಈಗ ಅಂತ ಜಿಲೇಬಿಲಿ ಇದು ಕನ್ನಡ ಈಗ, ತೆಲುಗು ಈಗ ಅಲ್ಲ. ಸ್ಟೇಡಿಯಂಗೆ ಬಂದಿದ್ದೀವಿ. 2 ವಿಕೆಟ್ ಆಯ್ತು, ಒಳಗಡೆ ಹೋಗೋಕೆ ಬುಕ್ಕ ಅಂತ ಐತೆ. ಅದು ಸಿರಾಜ್ RCB ದಲ್ಲಿ ಇದ್ದವನು ಬಂದು ಇನ್ನೊಂದು ರಿವ್ಯೂ ತಗೊಂಡವ್ರ ಬಾ. ಸಿರಾಜ್ ಇನ್ನೊಂದು ವಿಕೆಟ್ ತೆಗೆದ್ಬಿಟ್ರು ಅಷ್ಟೇ. ಔಟಾ? ಔಟ್ ಇಲ್ಲ ತಾನೇ ಗೈಸ್. ಟೆನ್ಷನ್ ಅಲ್ಲಿದ್ದೀವಿ ಗೈಸ್, ಒಳಗಡೆ ಹೋಗೋಕೆ ಭಯ ಆಯ್ತೈತೆ. ಸ್ಟೇಡಿಯಂ ಆಗಿ ಬಂದು ಸ್ಟೇಡಿಯಂ ಅಲ್ಲಿ ನಿಂತ್ಕೊಂಡು ಟಿವಿ ನೋಡ್ತಾ ಇದೀವಿ ಮ್ಯಾಚ್. ಆಟೋಗ್ರಾಫ್ ಬೇರೆ ಹಾಕೊಂಡು ಮಚ್ಚ ನಂಗೆ ಹೋದ ವರ್ಷ. ಗೈಸ್ ವ್ಲಾಗ್ ಮಾಡಕ್ಕೆ ಬೇಜಾರಾಗ್ತೈತೆ, ಭಯ ಆಗ್ತೈತೆ. ಸ್ಟೇಡಿಯಂ ತೋರ್ಸಂಗಿಲ್ವಂತೆ, ಏನ್ ತೋರ್ಸ್ಬೇಕಂತ ನಿಮ್ಗೆ ಗೊತ್ತಾಯ್ತಲ್ಲ. ಇಲ್ಲ ಇವತ್ತು ಪಕ್ಕ ಗೆಲ್ತಾರೆ. ಈ ನನ್ನ ಮಗ ನೋಡಿ ಇಲ್ಲ ಇವತ್ತು ತಡೆ ಹೊಡ್ಸ್ಕೊಂಡ್ ಬಂದಿ ಬಡಿ ಮಕ್ಕಳಮ್ಮ ಟೆಂಪಲ್ ತಡೆ ಹೊಡ್ಸ್ಕೊಂಡ್ ಬಂದವನಂತೆ. ಗೆದ್ದಿಲ್ಲ ಅಂದ್ರೆ ಇವ್ನಿಗೆ ತೊಡೆ ಹೊಡಿಸ್ತಾರೆ. ಗೈಸ್ ಇವಾಗ ಹೊಡಿತಾರ ನೋಡಿ. Straight into the hands, wicket taken and it's down. ಯಾ ಬ್ರೋ, ಒನ್ ಐಸ್ ಚಾಕ್ಲೇಟ್. ಐಸ್ ಚಾಕ್ಲೇಟ್ ಟ್ರೈ ಮಾಡೋಣ ಬನ್ನಿ ಇವಾಗ. ಇನ್ನೊಂದ್ಸರಿ ಹೇಳಿದ್ರು ಗುರು. ಇವಾಗ ನೀನು ತೋರಿಸ್ತಾ ಇದ್ದೀನಿ ಏನು ಇವಾಗ ಗುರು? ನಾನು ಯಾರನ್ನ ತೋರಿಸ್ತಾ ಇಲ್ಲ. ಐಸ್ ಚಾಕ್ಲೇಟ್ ಫುಲ್ಲು ಪ್ರಮೋಷನ್. ಗೈಸ್ ಗಿಲ್ ಔಟು. ಇವಾಗ ರೌಂಡಿಂಗ್ಸು. ಇಷ್ಟಪಟ್ಟು ಥ್ಯಾಂಕ್ ಯು ಕಂಡಿಡಿದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ ರಾಯಲ್ ಚಾಲೆಂಜ್ ಲಾಂಚ್. ಇದು ಬಿರ್ಲಾ ಸ್ಟ್ಯಾಂಡ್. ಇದು ಬನ್ನಿ, ಇಲ್ಲೆಲ್ಲ ಫ್ರೀ ಊಟ ಇದ್ರು ನಾನು ಊಟ ಮಾಡ್ತಾ ಇಲ್ಲ ಗೈಸ್. ನಂಗೆ ಎಷ್ಟು ಕಾನ್ಸಲ್ಲಿ ಇರಬೇಡ ನೋಡಿ. ಹೇಳೋ ಏನು ಅಂತ. ಕೆಲವೊಂದು ಗುಣಗಳು, ಅವಳ ಕ್ಯೂಟ್ನೆಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗಿದೆ. ಹೌದಾ? ಹೆಂಗೆ ಮೇಡಮ್ ಆಫೀಸಲ್ಲಿ ಇವನು ಚಂಗ್ಲ? ಹೌದಾ? ಹೌದಾ? ಹ್ಞೂ ಅಂದ್ರೆ ಮದುವೆ ಆಯ್ತೀರಾ? ಹ್ಞೂ ಅಂದ್ರೆ ಮದುವೆ ಆಯ್ತೀರಾ? ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಒಂಟೆ ಹೋದ್ರು. ಅಷ್ಟೊಂದು ಭಯ ಪಡ್ಬೇಡಿ, ಬನ್ನಿ. ಅವನು ಮದುವೆ ಆಗಿ 2 ಮಕ್ಕಳು ಅವ್ರಿಗೆ. ಅಣ್ಣ ನೋಡಿ ಗೈಸ್. ಅಣ್ಣ ಬತ್ತಿ ಬರೋಣ ಮಾಡಿ. ಇಂಥ ಆಟ ಆಡೋನು ಮಾಡಿ ನೋಡಿ ಗೈಸ್. ಎಂತ ನನ್ನ ಮಗ ಮಾಡಿ, ಎಂತ ನನ್ನ ಮಗ ಮಾಡಿ, ಗಬ್ಬು ನನ್ನ ಮಗ. ಈ ಮ್ಯಾಚ್ ದೇವ್ರಿಗೆ ಗೈಸ್, ಅದಕ್ಕೆ ಓಡಾಡ್ತಾ ಇದೀವಿ. ಸೊಪ್ಪಮ್ಮ ಸೊಪ್ಪು, ಬೋರ್ಡಮ್ಮ ಬೋರ್ಡ್. ಇನ್ನೇನು ಮ್ಯಾಚ್ ರಿಸಲ್ಟ್ ಆಲ್ರೆಡಿ ಗೊತ್ತಾಗೋಯ್ತು. ನಾಯಿ ಹೊಡೆದಂಗೆ ಹೊಡಿತಾವ್ರಿ ಇನ್ನೇನಲ್ಲಿ. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು ಗೈಸ್. ಇವ್ನು CSK ಫ್ಯಾನ್ ಅಂತ ನೋಡ್ಕೊಂಬಿಡಿ. ಎಲ್ಲಾದ್ರೂ ಸಿಕ್ತಾಗ ಸೋಲ್ಸಕ್ಕೆ ಬಂದಿದ್ರಂತೆ ಇವರು. ನಿಂಗೇನು ಅನ್ಸಲ್ವಾ ಗುರು? ನೀನ್ ಹಿಂಗೆ ಅಂದಿದ್ರೆ ನಾನು ಟಿಕೆಟೇ ಕೊಡ್ತಾರಲ್ಲ ಗುರು. ಧೋನಿ ಇರತನ CSK, ಆಮೇಲೆ ನಾವು ನಮ್ಮ ಬೆಂಗಳೂರಿಗೆ ನಾವು ಬರೋದು. ಇದ್ಯಾವ್ದು ಗುರು? ನಮ್ಮ ಅಪ್ಪ ಇರೋ ಗಂಟ ನಮ್ಮ ಅಪ್ಪ, ಇಲ್ಲ ಅಂದ್ರೆ ಆಮೇಲೆ ಪಕ್ಕದ ಮನೆಯವರಪ್ಪ ಅನ್ನೋದು. ಇದ್ಯಾವ್ದು ಒಪ್ಕೊಂತ ಗುರು ಪಾಯಿಂಟ್? ಈಗ ನಮ್ಮ ತಾಯಿ ಅಲ್ಲದ ಅಂದ್ರೆ ಅಲ್ಲೇ ಹೋಗ್ತೀನಿ ಬ್ರೋ. ನಮ್ಮ ತಾಯಿ ತಂದೆ ಎರಡು ಬಾಜು ಬ್ರೋ ನಡೀತಾ, ಅದಕ್ಕೆ ಬಂದಿಲ್ಲ ಬ್ರೋ. ಬೇರೆ ಇಲ್ಲ ಬ್ರೋ, ಯಾವುದೇ ಕಾರಣಕ್ಕೂ ನಮ್ಮ ನೀರು ಕುಡ್ದು, ನಮ್ಮನ್ನ ತಿಂದು, ನಮ್ಮ ನೆಲದಲ್ಲಿ ಬದುಕಿ. ಅದು ಬ್ರೋ ಭಾರತ ಒಂದು ಬ್ರೋ. ನಾವು ಮತ್ತೆ CSK ಸಪೋರ್ಟ್ ಮಾಡ್ತಾ ಇದ್ಯಾ? ಮತ್ತೆ CSK ಸಪೋರ್ಟ್ ಮಾಡ್ತಾ ಇದ್ಯಾ? CSK ಅಲ್ಲ, ನಾವು ಧೋನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಧೋನಿ ಗೈಸ್, ಈ ವ್ಯಕ್ತಿ 100% ನಿಮ್ಗೆ ಗೊತ್ತಿರ್ತದೆ. ಕುಂಭಮೇಳದಲ್ಲಿ ವೈರಲ್ ಆದವ್ರು ಇವರು.
ಸೊ ಹಾಯ್ ನಾನು ನಿಮ್ಮ ಹರೀಶ್ HK. ನೋಡಿ ನಮ್ಮ ಹೋಮ್ ಮ್ಯಾಚ್ ಅಲ್ಲೇ ಪ್ರಾಬ್ಲಮ್ ಐತೆ ಗುರು. ಏನ್ ಗೊತ್ತಾ, ಇಲ್ಲಿರೋ ಮಣ್ಣು ತಗೊಳಕ ಹಾಕ್ಬಿಡ್ಬೇಕಾಯ್ತು ನಾವು. ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ಮ್ಯಾಚ್ ಅಭಿಮಾನಿ ದೇವರಿಗೆ ಬ್ರೋ ಇಲ್ಲ ಏನ್ ಕೇಳ್ತೀನಿ ಕೇಳಿ. ಲಾಸ್ಟ್ ಎಲ್ಲಾ ಮ್ಯಾಚ್ ಸೋತಿದೀವಿ ನಾವು ಇಲ್ಲಿ. ಎಷ್ಟು ಮ್ಯಾಚ್ ಸೋತಿದೀವಿ ಹೇಳಿ? ಲಾಸ್ಟ್ 5 ರಿಂದ 6 ಮ್ಯಾಚ್ ಸೋತಿದೀವಿ ನಾವು. ವುಮೆನ್ಸ್ 4 ಸೋತಿದೀವಿ, ಇದೊಂದು ಮೆನ್ಸ್ ಒಂದು ಸೋತಿದೀವಿ. ಪಕ್ಕ ಈ ಸೀರೀಸ್ ಗೆದ್ದೇ ಗೆಲ್ತಾರೆ. ಕೊಳ್ಳೇಗಾಲದಲ್ಲಿ ಹೋಗಿ ಮಟನ್ ಅಂತ ಮಾಡ್ಸ್ಕೊಬರೋಣ. ಆಕ್ಚುಲಿ ಕುಂಭಮೇಳದಿಂದ ನೀರು ತಗೊಂಡು ಇಲ್ಲಿ ಆಗ್ಬೇಕಿತ್ತು. ಹೌದು, ಕರೆಕ್ಟ್. ರೂಮ್ ಅಲ್ಲಿ ಇದೆ ಪಕ್ಕ. ನೆಕ್ಸ್ಟ್ ಡೆಲ್ಲಿ ಮ್ಯಾಚ್ ನಾ ತಗೊಂಡ್ ಹಾಕ್ತೀನಿ. ಹಾಯ್ ಸ್ವಪ್ನ ಅವರು, ಇವತ್ತು ಮ್ಯಾಚ್ ಸೋಲ್ತಲ್ಲ, ಅದಕ್ಕೆ ನೀವೇಂತ ಕಾರಣ? ಆಂಕರ್ ಓಕೆ, ನೆಕ್ಸ್ಟ್ ಟೈಮ್ RCB ಅಂದಿದ್ಮೇಲೆ ಇದೆಲ್ಲ ನಮಗೆ ಕಾಮನ್. ಸೊ ವಿ ಆರ್ ಹ್ಯಾಪಿ ದಟ್ ವಿ ಮೇಡ್ ಫಾರ್ ದ ಫಸ್ಟ್ 2 ಮ್ಯಾಚಸ್. ಮೊದಲೇ ಹೋಮ್ ಗ್ರೌಂಡ್ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗಿದೆ, ಬಟ್ ಫಿಂಗರ್ಸ್ ಕ್ರಾಸ್ ಫಾರ್ ದ ನೆಕ್ಸ್ಟ್ ಆಫ್ ದ 6 ಮ್ಯಾಚಸ್ ಇನ್ ಹೋಮ್ ಗ್ರೌಂಡ್. ಯಾವ ಸ್ಕೂಲಲ್ಲಿ ಓದಿದ್ ಮೇಡಮ್ ನೀವು? ನಾನ್ ತಗೊಂತೀನಿ ಇಂಟರ್ವ್ಯೂ. ಒಳ್ಳೆ ಕಂಟೆಂಟ್. ಕೊಡಿ ಇಂಟರ್ವ್ಯೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೈಸ್, ಮಧ್ಯಾಹ್ನ ಸಬ್ಸ್ಕ್ರೈಬರ್ ಜೊತೆ ಬೆಳಿಗ್ಗೆ ಬರ್ತಾ ಗುರು 2 ಮ್ಯಾಚ್ ಗೆದ್ರು, ಹೋಮ್ ಅಲ್ಲಿ ಸೋತೋದ್ರು. ಏನಂತೀಯ? ಸೋತ್ರು RCB, ಸತ್ರು RCB-ನ ಎರಡು ನೀನೇ ಹೇಳ್ಬಿಡು. ಇನ್ನೇನಿಲ್ಲ, ಅಷ್ಟೇ ನಮ್ಗೆ ಗೊತ್ತು. ಸೋತ್ರು RCB, ಸತ್ರು RCB. ಇನ್ನ 100 ಮ್ಯಾಚ್ ಸೋಲ್ಲಿ RCB. ಓಕೆ, ಅಷ್ಟೇ ಕಾರಣ ಸೋಲೋದಕ್ಕೆ RCB ಕಾರಣ. ಆ್ಯಕ್ಚುಲಿ ನಾನು ಬ್ಯಾಟಿಂಗ್ ಬಗ್ಗೆ ಮಾತಾಡಲ್ಲ, ನನ್ಗೆ ಯಾಕೋ ಈ ಸ್ಟೇಡಿಯಮಲ್ಲಿ ಪ್ರಾಬ್ಲಮ್ ಐತೆ ಅಂತ ಅನಿಸ್ತೈತೆ. ಯಾರೋ ನಮ್ಮ ಸ್ಟೇಡಿಯಮಲ್ಲಿ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟವ್ರೆ ಅನಿಸ್ತೈತೆ. ವುಮೆನ್ಸು 4-4 ಸೋತ್ರು. ಈ ನನ್ನ ಮಕ್ಕಳು ಬಂದಂಗೆ ಒಳ್ಳೆ ಫಾರ್ಮಲ್ಲಿ ಅವ್ರು 2 ಮ್ಯಾಚ್ ಗೆದ್ದಿದ್ರು, 5 ಸೋತ್ರು. ಏನು ಹೇಳಿ ನಾನು, ಸ್ಟೇಡಿಯಮಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಪಕ್ಕ. ಏನು ಮಾಡಿಸ್ಬೇಕಂತೀಯ? ಏನಿಲ್ಲ, ಗಂಗಾಜಲ ಐತೆ ಮನೇಲಿ, ಕುಂಭಮೇಳದಿಂದ ತಗೊಂಬಂದಿದ್ನೆಲ್ಲ ಹೋಗಿ ಒಂದು ಪಿಚ್ಚಲ್ಲಿ ಒಂದು ರೌಂಡ್ ಎಲ್ಲ ತೊಡಗಿಸ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಅಲ್ಲ, ಚೆನ್ನೈಗೆ ಹೋಗಿದ್ದಲ್ಲ, ಚೆನ್ನೈಯಲ್ಲಿ ಲಾಲಿಪಾಪ್ ಎಲ್ಲ ತೋರಿಸಿದ್ರು. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಾವೇನು ಹೇಳಲ್ಲ, ನಾವು ಮಾಡಿ ತೋರಿಸ್ತೀವಿ ಗುರು. ಅಷ್ಟೇನಾ? ನಾವೇನು ಹೇಳಕ್ ಹೋಗಲ್ಲ. ಮಾಡೋರು ಹೇಳಲ್ಲ, ಹೇಳೋರು ಮಾಡಲ್ಲ, ಅಷ್ಟೇ ಡಿಫ್ರೆನ್ಸ್. ನಾವು ಮಾಡಿ ತೋರಿಸ್ತೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ನನ್ನ ಹೊಸ ಚಾನಲ್ ರೇಖೆಗೆ 3, 2, 1 ಟೇಕ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ನನ್ನ ಹೊಸ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಷ್ಟು ದಿವಸ ಹೆಂಗೆ ಕೊಟ್ರಿ ಅದೇ ಥರ ಈ ಚಾನಲ್ಗೂ ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ಕಂಪ್ಲೀಟ್ ಮ್ಯಾಚ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಚಾನಲಲ್ಲೇ ಗೊತ್ತಿರುತ್ತೆ ಯಾಕೆ ಏನು ಎತ್ತ ಅಂತೇಳಿ. ನಿಮ್ಮ ಒಂದು ಸಪೋರ್ಟ್ ನಂಗೆ 100% ಬೇಕೇ ಬೇಕು. ನಾನು ಯಾವುದೇ ರೀತಿ ಏನು ಎಕ್ಸ್ಪೆಕ್ಟ್ ಮಾಡ್ತಲ್ಲ, ಜಸ್ಟ್ ಟು ಎಂಟರ್ಟೈನ್ ಯು ಗೈಸ್, ಕೀಪ್ ಯು ಎಂಟರ್ಟೈನ್, ದಟ್ಸ್ ಆಲ್. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.